ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹೊಸ ದಾಖಲೆಯನ್ನು ಬರೆದಿರುವಂತದ್ದು. ದಾಖಲೆ ಅಂತರದಿಂದ ಗೆದ್ದಿರುವಂತಹ ಕಾಂಗ್ರೆಸ್ನ ಉಮೇಶ್ ಮೇಟಿ. ದಾಖಲೆ ಅಂತರದಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ನ ಉಮೇಶ್ ಮೇಟಿ. ಅಪ್ಪ HY ಮೇಟಿ ಮಾಡಿದಂತಹ ಸಾಧನೆಯನ್ನ ಮಾಡಿರುವಂತದ್ದು ಉಮೇಶ್. ಸ್ವಾತಂತ್ರ್ಯ ನಂತರ ಬಾಗಲಕೋಟೆಯಲ್ಲಿ ಇದೇ ದಾಖಲೆಯ ಗೆಲುವು. ಕಳೆದ 7 ದಶಕಗಳಿಂದ ಕೂಡ ಈ ದಾಖಲೆ ಅಜೇಯವಾಗಿ ಉಳಿದಿತ್ತು ಕೂಡ. ಈ ಒಂದು ಉಪಚುನಾವಣೆ ಬಾಗಲಕೋಟೆಯ ರಾಜಕೀಯದಲ್ಲಿ ದಾಖಲೆಯನ್ನ ಬರೆದಿರುವಂಥದ್ದು. 22,332 ಮತಗಳಿಂದ ಗೆದ್ದಿದ್ದಾರೆ ಉಮೇಶ್ ಮೇಟಿ. ದಾಖಲೆಯ ಅಂತರದ ಮತಗಳಿಂದ ಗೆದ್ದಿರುವಂಥದ್ದು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹೊಸ ದಾಖಲೆ 22,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ ಉಮೇಶ್ ಮೇಟಿ. ದಾಖಲೆಯ ಅಂತರದ ಮತಗಳಿಂದ ಗೆಲ್ತಾರೆ ವೀರಣ್ಣ ಚರಂತಿಮಠ ಅಂತ ಹೇಳ್ಬಿಟ್ಟು ಯತ್ನಾಳ್ ಪ್ರಚಾರ ಕಾರ್ಯದ ಸಂದರ್ಭದಲ್ಲಿ ಹೇಳಿರ್ತಾರೆ. ಕಳೆದ 7 ದಶಕಗಳಿಂದ ಈ ದಾಖಲೆ ಅಜೇಯವಾಗಿ ಉಳಿದಿತ್ತು. 18,500 ಮತಗಳ ಅಂತರ. ಈಗ ಅದನ್ನು ಕೂಡ ಮೀರಿಸಿದ್ದಾರೆ ಈ ಉಪಚುನಾವಣೆ. ಬಾಗಲಕೋಟೆಯ ರಾಜಕೀಯದಲ್ಲಿ ವೀರಣ್ಣ ಎದುರು 22,500 ಮತಗಳ ಅಂತರದಿಂದ ಗೆದ್ದಿರುವಂಥದ್ದು. ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಬೂತ್ ಮಟ್ಟದಲ್ಲಿ ಸರ್ವೆ ಕಾರ್ಯ ಸಮೀಕ್ಷೆ. ಮೇಟಿ ದಾಖಲೆಯ ಗೆಲುವಿನ ಕಾರಣಗಳು ಏನೆಲ್ಲ ಇದೆ, ಇದೆಲ್ಲವೂ ಕೂಡ ಕಾರಣ ಆಗಿರುತ್ತೆ. ಅಹಿಂದ ಸಮುದಾಯದ ಮತಗಳ ಧ್ರುವೀಕರಣ ಆಗಿರ್ಬೋದು, ಮಲ್ಲಿಕಾರ್ಜುನ ಚರಂತಿಮಠ ತಂತ್ರಗಾರಿಕೆ ಆಗಿರ್ಬೋದು, ಬಿಜೆಪಿ 2ನೇ ಹಂತದ ನಾಯಕರ ಬಳಸಿ ಸೀಟು ಹಂಚಿಕೆ. ಸೊ ಇವೆಲ್ಲವೂ ಕೂಡ ಮೇನ್ ರೀಸನ್ ಆಗಿರುತ್ತೆ ಗೆಲ್ಲೋದಿಕ್ಕೆ. ಸತೀಶ್ ಜಾರಕಿಹೊಳಿ ಮೂಲಕ ಚಕ್ರ ವ್ಯೂಹವನ್ನು ಹೆಣೆದಿರುವಂಥದ್ದು. ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಬೂತ್ ಮಟ್ಟದಲ್ಲಿ ಸರ್ವೆ ಕಾರ್ಯ ಸಮೀಕ್ಷೆ. ಜಿಲ್ಲಾ ಪಂಚಾಯತ್ ವಾರು ಸಚಿವರಿಗೆ ಉಸ್ತುವಾರಿ ನೇಮಕ, ಶಾಸಕರಿಗೆ ಗ್ರಾಮ ಪಂಚಾಯಿತಿ ಉಸ್ತುವಾರಿ ಹಂಚಿಕೆ, ಅಹಿಂದ ಸಮುದಾಯದ ಮತಗಳ ಧ್ರುವೀಕರಣ, ಮಲ್ಲಿಕಾರ್ಜುನ ಚರಂತಿಮಠ ತಂತ್ರಗಾರಿಕೆ, ಬಿಜೆಪಿ 2ನೇ ಹಂತದ ನಾಯಕರ ಬಳಸಿ ಒಲೇಟು. ಸೊ HY ಮೇಟಿ ಸಾವಿನ ಅನುಕಂಪದ ಅಲೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಚರೀಶ್ವ. ಸೊ ಇವೆಲ್ಲವೂ ಕೂಡ ಗೆಲುವಿಗೆ ಕಾರಣವಾಗಿರುವಂತಹ ಅಂಶಗಳು. ದಾಖಲೆಯ ಮತಗಳ ಅಂತರದಿಂದ ಗೆದ್ದಿರುವಂಥದ್ದು. ವೀರಣ್ಣ ಚರಂತಿಮಠವನ್ನು ಸೋಲಿಸಿರುವಂಥದ್ದು ಉಮೇಶ್ ಮೇಟಿ. ಸೊ ಇಲ್ಲೊಂದು ಕಡೆ ಕುಟುಂಬದಲ್ಲೇ ಒಂದು ರೀತಿಯಾಗಿ ಒಳಜಗಳ ಆಯಿತು ಟಿಕೆಟ್ ವಿಚಾರವಾಗಿ. ಸಪೋರ್ಟ್ ಸಿಗುತ್ತಾ ಇಲ್ವಾ ಅನ್ನೋ ಹೊತ್ತಿಗೆ ಎಲ್ಲವೂ ಕೂಡ ಕೋಪವನ್ನು ಶಮನ ಮಾಡೋದಕ್ಕೆ ಮುಂದಾದರು. ಜೊತೆಗೆ ಸಿದ್ದರಾಮಯ್ಯ ಕೂಡ ಬಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ಸೊ ಇವೆಲ್ಲವೂ ಕೂಡ ಗೆಲುವಿನ ಮತ್ತೆ ಜಾಸ್ತಿ ಮತಗಳ ಅಂತರದ ಗೆಲುವಿಗೆ ಕಾರಣವಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ.